ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಫೋನ್ ಮಾಡಿ ಮೀಟ್ ಮಾಡಬೇಕು ಅಂತ ಹೇಳಿದೆ. ಏನು ಡಿಸೈಡ್ ಮಾಡಿದ್ಯಾ ಸುಮಾ? ಮದುವೆ ಆಗಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟೊಂದು ಭಯನಾ? ನನಗೆ ಗೊತ್ತಿತ್ತು ನೀನು ಖಂಡಿತವಾಗ್ಲೂ ಒಪ್ಕೊಳ್ತೀಯ ಅಂತ. ಎಷ್ಟೇ ಆದರೂ ಗಾಳಿ ಬಂದ ಕಡೆ ತೂರ್ಕೊಳ್ಳೋ ಕ್ಯಾಟಗರಿ ಅಲ್ವಾ? ಮಾತು ಮೇಲೆ ನಿಲ್ಲೋ ಜನ ಆಗಿದ್ರೆ ಇಷ್ಟೊತ್ತಿಗೆ ನಮ್ಮ ಮದುವೆ ಆಗಿ ಹನಿಮೂನ್ ಅಂತ ಶಿಮ್ಲಾನೋ ಸ್ವಿಟ್ಜರ್ಲ್ಯಾಂಡಲ್ಲೋ ಇರಬೇಕಾಗಿತ್ತು. ಇಟ್ಸ್ ಓಕೆ, ಸ್ವಲ್ಪ ಲೇಟ್ ಆದರೂ ನಾನು ಅಂದ್ಕೊಂಡಂಗೆ ಆಗ್ತಾ ಇದೆ. ನಿನ್ನ ಸಚಿನ್ನ ಮದುವೆ ಮಾಡ್ಸೋಕ್ಕೆ ಆ ಬಂಗಾರಮ್ಮ ಬಂದೇ ಬಂದರು. ಆದರೆ ಈಗ ನೀನು ನನ್ನನ್ನು ಒಪ್ಕೊಳೋದಕ್ಕೆ ಅದೇ ಬಂಗಾರಮ್ಮ ಕಾರಣ ಆದರು. ಇದ್ರ ನಡುವೆ ನಂಗೆ ಸ್ವಲ್ಪ ಭಯ ಆಗಿತ್ತು. ನೀನೆಲ್ಲಿ ಬಂಗಾರಮ್ಮ ಸತ್ರು ಪರವಾಗಿಲ್ಲ, ನಾನು ಸಚಿನ್ ಜೊತೆನೇ ಸೆಟ್ಲ್ ಆಗ್ತೀನಿ ಅಂತ ಡಿಸೈಡ್ ಮಾಡ್ತೀಯೋ ಅಂತ. ಗುಡ್, ನೀನು ಇಲ್ಲಿಗೆ ಬಂದು ನನ್ನ ಭಯನೆಲ್ಲ ದೂರ ಮಾಡಿದ್ಯಾ. ಸರಿ ಹೇಳು, ಎಲ್ಲಿ, ಯಾವಾಗ, ಹೇಗೆ ಮದುವೆ ಆಗೋಣ? ಜಗನ್, ದಯವಿಟ್ಟು ನಮ್ಮ ಮತ್ತೆ ಉಳಿಸ್ಕೊಡಿ ಜಗನ್. ನಿಮ್ ಕಾಲ್ ಹಿಡ್ದು ಬೇಡ್ಕೊತಿದ್ದೀನಿ. ವೈಯಕ್ತಿಕ ದ್ವೇಷದಿಂದ ಮತ್ತೆ ಜೀವಕ್ಕೆ ತೊಂದರೆ ಮಾಡಬೇಡಿ. ದಯವಿಟ್ಟು ಜಗನ್, ಮತ್ತೆ ಉಳಿಸಿ. ಈ ಸುಮ ಕಾಲ್ ಬಿಡು, ಏನ್ ಮಾಡ್ತಿದ್ಯಾ? ದಯವಿಟ್ಟು ಅತ್ತೆ ಉಳಿಸ್ಕೊಡಿ ಜಗನ್. ನೀವತ್ತೆ ಉಳಿಸ್ತೀನಿ ಅಂತ ಹೇಳೋವರೆಗೂ ನಿಮ್ ಕಾಲ್ ಬಿಡಲ್ಲ. ಹಾಗಾದ್ರೆ ನೀನನ್ನ ಮದ್ವೆ ಆಗ್ತೀನಿ ಅಂತ ಹೇಳೋದಕ್ಕೆ ಬಂದಿಲ್ವಾ? ಜಗನ್, ನನ್ ಮನ್ಸಲ್ಲಿ ಸಚಿನ್ ಇದ್ದಾನೆ. ನಾನ್ ನಿಮ್ಮನ್ ಮದ್ವೆ ಆಗಕ್ ಒಪ್ಕೊಂಡ್ರೆ ನನ್ ಮನ್ಸಗ್ ನಾನೇ ಮಾಡ್ಕೊಳ್ಳೋ ದ್ರೋಹ. ಮತ್ತೆ ಮೊದ್ಲು ಮದ್ವೆ ಆಗಕ್ಕೆ ಒಪ್ಕೊಂಡಿದ್ದೆ. ಅದು ನಮ್ಮವ್ವನ್ ಕೊಟ್ಟಿದ್ ಮಾತಿಗೆ ಹೆದ್ರಿ ಹಾಗೆ ಹೇಳಿದ್ದೆ. ಆದ್ರೆ ಆಗ್ಲೂ ನನ್ ಮನ್ಸಲ್ಲಿ ಸಚಿನೇ ಇದ್ದಿದ್ದು. ಜಗನ್, ನೀವೊಬ್ರು ಡಾಕ್ಟ್ರು, ನಿಮ್ ತಾಯಿನೂ ಅದೇ ಪರಿಸ್ಥಿತಿಲಿದ್ದಾರೆ. ನಮ್ ಬಾವ ನಿಮ್ ಜಾಗದಲ್ಲಿ ನಿಂತಿದ್ದಾರೆ. ದಯವಿಟ್ಟು ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮತ್ತೆ ಉಳಿಸ್ಕೊಡಿ ಜಗನ್. ನಮ್ ತಾಯಿನ ಸಾಯೋ ಪರಿಸ್ಥಿತಿಗೆ ತಂದು ಈಗ ನಿಮ್ ಬಾವನ್ ತಾಯಿ ಬಗ್ಗೆ ಕರುಣೆ ತೋರಿಸ್ತಿದ್ದೀರಾ? ನಿಮ್ ತಾಯಿ ಒಪ್ಪಿಗೆ ಇದ್ದೇ ಇದೆಲ್ಲ ನಡೆದಿದ್ದು. ಸುಳ್ಳು ಹೇಳ್ಬೇಡ. ನನ್ ಮೇಲಾಡೆ, ನಾನು ಹೇಳ್ತಿರೋದು ಯಾವ್ದು ಸುಳ್ಳಲ್ಲ. ನಿಮ್ ತಾಯಿ ಹುಷಾರಾಗಿದ ತಕ್ಷಣ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಪ್ಲೀಸ್ ಜಗನ್, ಮತ್ತೆ ಉಳಿಸ್ಕೊಡಿ. ನೀವು ಮಾತ್ರ ನಮಗೆ ಅನ್ಯಾಯ ಮಾಡ್ಬೋದು, ನಾವು ಮಾತ್ರ ನಿಮಗೆ ಒಳ್ಳೇದು ಮಾಡಬೇಕು. ವಾಟ್ ಅ ಲಾಜಿಕ್. ನೋಡಿ ಜಗನ್, ಅತ್ತೆ ಇಡೀ ಊರಿಗೆ ದೇವ್ರಿದ್ದಂಗೆ. ನೀವು ದ್ವೇಷ ಮರ್ತವ್ರನ್ನ ಉಳಿಸ್ಕೊಟ್ರೆ ನೀವು ನಮ್ಮ ಪಾಲಕ್ ದೇವ್ರಾಗ್ತೀರ. ದ್ರೋಹ ಮಾಡೋರಿಗೆ ದೇವ್ರಾಗೋ ಕರ್ಮ ನನಗಿಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡಿ ಪ್ಲೀಸ್ ಜಗನ್. ಕರುಣೆ ತೋರಿಸಿ ನಮ್ಮನ್ನ ಕಷ್ಟದಿಂದ ಕಾಪಾಡಿ. ಸರಿ, ಕಾಪಾಡ್ತೀನಿ. ನಾನು ಕಾಪಾಡಬೇಕು ಅಂದರೆ ಇದನ್ನ ನೀನ ಕಟ್ಟಿಸ್ಕೋಬೇಕು. ರಾಧಾ. ಹಾ ವೈಭವ್, ಹಾಸ್ಪಿಟಲ್ನಲ್ಲಿ ಕೆಲಸ ಮುಗಿಸೋಕ್ಕೆ ಪ್ಲಾನ್ ಆಗಿತ್ತಲ್ಲ, ಏನಾದರೂ ವರ್ಕ್ ಆಯ್ತಾ? 1ಕ್ಕೆ 10 ಕೊಡ್ತೀನಿ ಅಂತ ಡೀಲ್ ಮಾಡಿದ್ದೀನಿ ವೈಭವ್. ಇಷ್ಟೊತ್ತಿಗೆ ಕೆಲಸ ಆಗಿರುತ್ತೆ ಅನ್ಸುತ್ತೆ. ವೆಯ್ಟ್, ಕಾಲ್ ಮಾಡಿ ವಿಚಾರಿಸ್ತೀನಿ. ಹಲೋ, ಹೇಳಿ ಮೇಡಮ್. ಹಲೋ ನಳಿನಿ ಅವರೇ, ನಾನು ಹೇಳಿದ ಕೆಲಸ ಏನಾಯ್ತು? ಕೆಲಸ ಆಯ್ತಲ್ಲ, ನಾವಿಲ್ಲಿ ಸೆಲೆಬ್ರೇಷನ್ಗೆ ಪ್ರಿಪೇರ್ ಮಾಡ್ಕೊಳ್ಳೋದಾ? ಅಯ್ಯೋ ಮೇಡಮ್, ಅಷ್ಟೊಂದು ಎಕ್ಸೈಟ್ಮೆಂಟ್ ಬೇಡ. ನೀವು ಅನ್ಕೊಂಡಿರೋ ಥರ ಇಲ್ಲಿ ಯಾವ ಕೆಲಸನೂ ಆಗಿಲ್ಲ.
ಏನು ಹೇಳ್ತಾ ಇದ್ದೀರಾ? ಕೆಲಸ ಮಾಡೇ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರಾ? ಮಾಡಿದ್ದೆ ಮೇಡಮ್, ಆದ್ರೆ ಬಂಗಾರಮ್ಮ ಅವ್ರ ಮಗ ಉಗ್ರ ನರಸಿಂಹನ ಅವತಾರ ತಾಳಿ ಕೈಯಲ್ಲಿ ಮಚ್ಚಿಡ್ಕೊಂಡು ನಿಂತಿದ್ದಾನೆ. ನಳಿನಿ, ಏನು ಹೇಳ್ತಾ ಇದ್ದೀರಾ? ನಿನ್ನೆ ರಾತ್ರಿ ಯಾರೋ ಬಂಗಾರಮ್ಮ ಅವ್ರ ವಾರ್ಡ್ಗೆ ಅನುಮಾನಾಸ್ಪದವಾಗಿ ಹೋಗಿದ್ರಂತೆ. ಶೂಟ್ ಮಾಡಿರೋರೆ ಮತ್ತೆ ಅಟ್ಯಾಕ್ ಮಾಡಕ್ ಬಂದಿದ್ದಾರೆ ಅಂತ ಅವ್ರ ಮಗ ಫುಲ್ ಗರಂ ಆಗಿದ್ದಾರೆ ಮೇಡಮ್. ರಾಧಾ, ಇವರು ಅದೇ ಹಾಸ್ಪಿಟಲ್ ಸ್ಟಾಫ್ ಅಲ್ವಾ? ಇವ್ರ ಮೇಲೆ ಏನೂ ಅನುಮಾನ ಬರಲ್ಲ. ಟ್ರೈ ಮಾಡಕ್ಕೆ ಹೇಳಿ. ಇಲ್ಲ ಮೇಡಮ್, ಡಾಕ್ಟರ್ಸ್ ಕಡೆಯಿಂದನೂ ಸ್ಟ್ರಿಕ್ಟ್ ಆಗಿ ಆರ್ಡರ್ ಆಗಿದೆ. ICU ಸ್ಟಾಫ್ನ ಮಾತ್ರ ಅಲೋ ಮಾಡ್ತಿದ್ದಾರೆ, ಅದು ಕೂಡ ಡಬಲ್ ಚೆಕಿಂಗ್ ಮಾಡಿ. ನಳಿನಿ ಪ್ಲೀಸ್, ನೀವೇನಾದರೂ ಟ್ರೈ ಮಾಡಿ ನೋಡಿ. ಸಾರಿ ಮೇಡಮ್, ನೀವು ಹೇಳಿದ ಕೆಲಸ ನನ್ನಿಂದ ಆಗಲ್ಲ. ಹಲೋ ಹಲೋ ಸಿಸ್ಟರ್, ಹಲೋ. ಆ ಬಂಗಾರಮ್ಮನ ನಸೀಬು ಚೆನ್ನಾಗಿದೆ ಅನ್ಸುತ್ತೆ. ಅದಕ್ಕೆ ಎಲ್ಲ ಕಡೆ ಏನೋ ಒಂದು ಅಡ್ಡ ಬರ್ತಾನೆ ಇದೆ. ಇವಳು ಕೆಲಸ ಮಾಡೇ ಮಾಡ್ತಾಳೆ ಅಂತ ನಾನು ಕಾನ್ಫಿಡೆನ್ಸಲ್ಲಿದ್ದೆ, ಬಟ್ ಎಲ್ಲ ಪ್ಲಾನು ಫ್ಲಾಪ್ ಆಯಿತು. ಛೇ, ಹಾಗಾದರೆ ಆ ಬಂಗಾರಮ್ಮನ ಮುಗ್ಸೋಕ್ಕೆ ಬೇರೆ ಯಾವುದೋ ರೂಟೇ ಇಲ್ಲ ಅನ್ಸುತ್ತೆ. ಈ ಸ್ಟಾಫ್ ನರ್ಸ್ ನಾವು ಹೇಳಿದ ಕೆಲಸ ಮಾಡಿ ಮುಗಿಸಿದ್ರೆ ಇಷ್ಟೊತ್ತಿಗೆ ನಮ್ಗೆಲ್ಲ ರೂಟು ಕ್ಲಿಯರ್ ಆಗಿರ್ತಿತ್ತು. ಛೇ, ಸುಮಾ, ಯಾಕವಿ ಹಿಂಗ್ ಬೆಚ್ಚಿಬಿದ್ದೆ? ಅಕ್ಕ, ಯಾಕವಿ ಅಳ್ತಿದ್ಯಾ? ಬಂಗಾರಕ್ಕೆ ಏನೋ ಆಯ್ತದ ಅಂತ ಭಯ ಪಡ್ತಿದ್ಯಾ? ಇನ್ನೊಂದೇ ನಂಗೂ ಆತಂಕ ಐತೆ ಕಣವಿ. ಇದೇ ಬೈದಾಗೆ ಗ್ರಾಮ ದೇವತೆ ಮುಂದೆ ಕರ್ಪೂರ ಹಚ್ಚಿ ಬೇಡ್ಕೊಂಡಿದ್ದು. ಆಗೆಲ್ಲರೂ ಧೈರ್ಯ ಹೇಳ್ತಿದ್ರಿ, ಈಗೇನಾಯ್ತು? ಸಮಾಧಾನ ಹೇಳೋದು ಸುಲಭ, ಅದೇ ಸಮಾಧಾನ ತಕ್ಕೊಳ್ಳೋದು ಕಷ್ಟ. ಅವ್ರವ್ರ ಸಂಕಟ ಅವ್ರವ್ರಿಗೆ ಗೊತ್ತಿರ್ತದೆ. ಆತಂಕದಲ್ಲಿದ್ದಾಗ ಆಕಾಶನ ನೋಡಬೇಕು. ಮೇಲಿರೋ ದೇವರು ನಮ್ಮ ಕೈ ಬಿಡೋಕ್ಕಿಲ್ಲ ಅಂತ ನಂಬಿಕೆ ಇಟ್ಕೋಬೇಕು. ಸಮಾಧಾನ ಮಾಡ್ಕೊಳ್ಳವಿ. ದ್ಯಾವ್ರಂತ ಅತ್ತೆಗೆ ಖಂಡಿತವಾಗ್ಲೂ ಅದು ಯಾವ್ರ ಕೈ ಬಿಡೋಕ್ಕಿಲ್ಲ.